ಕನ್ನಡಿಗರ ಹೆಮ್ಮೆಯ ಕಸ್ತೂರಿ ವಾಹಿನಿಯ ನೆಚ್ಚಿನ ವೀಕ್ಷಕರಿಗೆಲ್ಲ ದಸರಾ ಹಾಗೂ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಜನ್ಮಾಂತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಜನ್ಮ ಜನ್ಮಗಳ ನಂಟಿನ ಜೊತೆ ಬೆಸೆದುಕೊಂಡಿರುವ ನಮ್ಮ ವಾಸ್ತವ ಜನ್ಮ, ಗತ ಜನ್ಮದಲ್ಲಿ ಕಂಡ ನೋವು ನಲಿವುಗಳು ಈ ಜನ್ಮದ ಸುಖ ದುಃಖಗಳಿಗೆ ಕಾರಣವಾಗಿರುತ್ತದೆ. ಅಷ್ಟೇ ಅಲ್ಲ, ಅಂತರಾತ್ಮವಾಗಿ ಅಲೆಯೋ ಪ್ರೇತಾತ್ಮಗಳ ಕಾಟ ಕೂಡ ನಮ್ಮ ಸಮಸ್ಯೆಗಳಿಗೆ ಮೂಲವಾಗಿರುತ್ತವೆ. ಅಂಥ ಸಮಸ್ಯೆಗಳಿಗೆಲ್ಲ ಉತ್ತರ ಈ ನಮ್ಮ ಜನ್ಮಾಂತರದಲ್ಲಿ. ಜನ್ಮಾಂತರದ ಈ ವಾರದ ಅತಿಥಿ ಮಂಜುಳಾ. ಬಳ್ಳಾರಿ ಮೂಲದವರಾದ ಮಂಜುಳಾ MA BEd ಮಾಡಿರೋ ಪದವೀಧರೆ. ಆಂಧ್ರ ಮೂಲದ ಮಧುಸೂದನ್ ಅವರನ್ನ 2009ರಲ್ಲಿ ಮದುವೆಯಾಗಿರುವ ಮಂಜುಳಾ ಮಕ್ಕಳಾಗದ ಸಮಸ್ಯೆಯಿಂದ ನರಳುತ್ತಿದ್ದಾರೆ. ಗರ್ಭಧರಿಸಿದ 3 ತಿಂಗಳಲ್ಲಿ ಗರ್ಭಪಾತಕ್ಕೊಳಗಾಗಿ ಮಕ್ಕಳಿಲ್ಲದಂತಾಗುವ ಸಮಸ್ಯೆ ಇವರನ್ನ ಕಾಡುತ್ತಿದೆ. ಜೊತೆಗೆ ತಲೆನೋವು, ಆಯಾಸ, ಬಿಕ್ಕಳಿಕೆ, ಸುಸ್ತು ಮುಂತಾದ ಸಮಸ್ಯೆಗಳಿಂದ ಬೇಸತ್ತು ಹೋಗಿದ್ದಾರೆ ಮಂಜುಳಾ. ಯಾವುದೇ ಆಸ್ಪತ್ರೆ ವೈದ್ಯರುಗಳನ್ನ ಭೇಟಿಯಾದರೂ ಅವರ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ. ಆಗ ಮಂಜುಳಾ ಅವರಿಗೆ ಆಶಾಕಿರಣವಾಗಿ ಕಂಡಿತು ಈ ನಮ್ಮ ಜನ್ಮಾಂತರ ಸ್ಟುಡಿಯೋಗೆ ಬಂದ ಮಂಜುಳಾ ತಮ್ಮೆಲ್ಲ ಕಷ್ಟಗಳನ್ನ ಗುರೂಜಿಗಳ ಬಳಿ ಹೇಳಿಕೊಳ್ತಾರೆ. ಅವರ ಸಮಸ್ಯೆ ಆಲಿಸಿದ ಗುರೂಜಿಗಳು ಅವರನ್ನ ಸಂಮೋಹಿನಿ ವಿದ್ಯೆಯ ಮೂಲಕ ಮನೋಯಾನದ ಚಿಕಿತ್ಸೆಗೆ ಅಣಿಗೊಳಿಸುತ್ತಾರೆ. ಮಂಜುಳಾ, ಕಣ್ಣುಗಳನ್ನ ಆರಾಮಾಗಿ ಮುಚ್ಕೊಂಡು ಸಂಪೂರ್ಣ ಗಮನ ಉಸಿರಾಟದ ಮೇಲೆ. ಅವಳ ಒಂದು ಸಮಸ್ಯೆಯಾದಂತಹ ತಲೆನೋವು, ಈ ಜನ್ಮದ ಮಂಜುಳಾಳ ತಲೆನೋವಿಗೆ ಯಾವ ಹಿಂದಿನ ಜನ್ಮ ಕಾರಣ ಇದೆ ಅಂತ ನೋಡಿ ಆ ಜನ್ಮಕ್ಕೆ ಹೋಗಿ ಆಳವಾದ ಸಂಮೋಹಿನಿಗೆ ಒಳಗಾಗಿರುವ ಮಂಜುಳಾರ ಸುಪ್ತ ಮನಸ್ಸು ಈಗ ಗತ ಜನ್ಮದ ಅಂಗಳಕ್ಕೆ ಇಳಿದಿದೆ. ಆ ಜನ್ಮದ ರಹಸ್ಯವನ್ನ ಎಳೆಯಾಗಿ ಬಿಡಿಸಿಡುವ ಯತ್ನ ಗುರೂಜಿಗಳದ್ದು. ನಿಧಾನಕ್ಕೆ ನಡೀತಾ ಇರುವಂತಹ ನೆಲ ಯಾವ ರೀತಿ ಇದೆ ನೋಡಿ ಹೇಳು. ಜೋಳದ ಹೊಲ. ವೆರಿ ಗುಡ್. ಗಡ್ಡೆ ಮೇಲೆ ನಡೀತಿದೆ. ಆ ಜನ್ಮದ ಮನೆ ವಾಸಸ್ಥಳ ದೂರದಿಂದ ಕಂಡಾಗ ಎಸ್ ಅನ್ನೋ ಯಾವ ರೀತಿ ಕಾಣಿಸ್ತಾ ಇದೆ? ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡು. ದೊಡ್ಡ ಮನೆ. ಅವರೆಲ್ಲ ಅದೇ ದೊಡ್ಡದು. ಊರಿಗೆಲ್ಲ ಅದೇ ಮನೆ ದೊಡ್ಡದು. ಗೌಡ್ರು ಅವರೆಲ್ಲ ಅವ್ರದ್ದೇ ನಡೆಯೋದು, ಅವರೇ ಗೌಡ್ರು. ಯಾರ್ಯಾರಿದ್ದಾರೆ ಆ ಮನೆಯಲ್ಲಿ ನೋಡ್ತಾ ಹೇಳು. ಅಪ್ಪ ಬಂದಿದ್ದಾರೆ, ನಾ ಹೊಲದಿಂದ ಬಂದೀನಿ. ಚಿಕ್ಕಪ್ಪ ಬಂದಾರ. ಅಪ್ಪ ಚಿಕ್ಕಪ್ಪ ಬಂದಿಯಾರ? ಅಲ್ಲಿ ನೀನು ಗಂಡಸೋ ಹೆಂಗಸೋ ನೋಡಿ ಹೇಳು. ಹೆಣ್ಣು. ಗತ ಜನ್ಮದಲ್ಲಿಯೂ ಕೂಡ ಮಂಜುಳಾರದ್ದು ಒಂದು ಹೆಣ್ಣು ಜನ್ಮ. ಹಳ್ಳಿಯೊಂದರ ಊರ ಗೌಡನ ಮನೆಯಲ್ಲಿ ಜನ್ಮ ತಾಳಿದ್ದ ಮಂಜುಳಾ ಆ ಜನ್ಮದ ತನ್ನ ಬಂಧುಗಳ ಬಗ್ಗೆ ವಿವರ ನೀಡಿದ್ದಾಳೆ. ವ್ಯಕ್ತಿ ಈ ಜನ್ಮದಲ್ಲಿ ಯಾರಾದರೂ ಇದ್ದಾರಾ? ಯಾರು? ಚಿಕ್ಕಪ್ಪ. ಈ ಜನ್ಮದಲ್ಲಿ ನಿಮ್ಮ ಚಿಕ್ಕಪ್ಪ. ಓಕೆ. ಅಲ್ಲ, ಆ ಜನ್ಮದ ಚಿಕ್ಕಪ್ಪ, ಅವರು ಚಿಕ್ಕಪ್ಪ, ಈಗ ಅಪ್ಪ. ಅಲ್ಲಿಯ ಚಿಕ್ಕಪ್ಪ, ಇಲ್ಲಿ ಅಪ್ಪ. ಮನೆಯಲ್ಲಿ ಏನೇನು ಪದಾರ್ಥಗಳಿದೆ ನೋಡ್ತಾ ಹೇಳು. ನಂದು ಹುಟ್ಟಿದ ಹಬ್ಬ. ನೀನು ಹುಟ್ಟಿದಪ್ಪನಾ? ಅಮ್ಮ ಹೋಳಿಗೆ, ಲಾಡು, ಖಾರ. ನನಗೆ ಹೆಸರು ಬೇಳೆ ಕೋಸಂಬರಿ ಥರೇನೋ ಮಾಡಿದ್ದಾರೆ. ಗುಡ್. ಚಕ್ಲಿ, ಹತ್ತಿ ರಸ ಇಷ್ಟ ಮಾಡಿದ್ದಾರೆ. ವೆರಿ ಗುಡ್. ಮಂಜುಳಾರ ಗತ ಜನ್ಮದಲ್ಲಿ ಚಿಕ್ಕಪ್ಪನಾಗಿದ್ದ ವ್ಯಕ್ತಿ ಈ ಜನ್ಮದಲ್ಲಿ ತಂದೆಯಾಗಿ ಹುಟ್ಟಿದ್ದಾರೆ. ಹೀಗೆ ಜನ್ಮಗಳ ಅಚ್ಚರಿಗಳನ್ನು ತೆರೆದಿಟ್ಟ ಮಂಜುಳಾರ ಸೂಕ್ತ ಮನಸ್ಸು
ಈಗ ಆ ಜನ್ಮದಲ್ಲಿ ನಡೆದ ದುರಂತ ಕಥೆಯೊಂದನ್ನು ಬಿಚ್ಚಿಡುತ್ತಿದೆ. ನಾನೀಗ 3ರಿಂದ 0 ಎಣಿಸ್ತೀನಿ. ನಿನ್ನ ಮನಸ್ಸು ನಿನ್ನನ್ನು ಅಲ್ಲಿಂದ 1 ತಿಂಗಳು ಮುಂದಕ್ಕೆ ಕರ್ಕೊಂಡೋಗಿರುತ್ತೆ. ಆಗ ಎಸ್ ಅಂತೀಯ. 3, 2, 1, 0. ಗುಡ್ ಗುಡ್. ಏನು ಮಾಡ್ತಾ ಇದೆಯಾ? ಅಳ್ತಿದ್ದೀನಿ. ಅಳ್ತಾ ಇದೆಯಾ? ಯಾತಕ್ಕೆ? ನನಗೆ ಸಂಬಂಧ ನೋಡ್ತಿದಾರ ಅಪ್ಪ. ಅಮ್ಮ ಗೊತ್ತು ನನ್ನ ಕೆಲಸದ ಹುಡುಗನ್ನ ಇಷ್ಟಪಡ್ತೀನಿ ಅಂತ. ಅಮ್ಮ ಮೊದಲಿಂದ ಹೇಳ್ತಾರೆ, ನನಗೆ ಸರಿ ಹೋಗಲ್ಲ, ನಿನ್ಗೆ ಬುದ್ಧಿ ಇಲ್ಲ ಅಂತ ಹೊಡಿತಾಳೆ. ನೀನು ಯಾರನ್ನು ಪ್ರೀತಿಸ್ತಾ ಇದೆಯಾ ಅಲ್ಲಿ? ಓಕೆ. ಅಮ್ಮ ಬೇಡ, ನಮ್ಮ ಮನೆತನದಲ್ಲಿ ಅದಿಲ್ಲ, ನೀನು ಹೆಂಗೆ ಕೊಟ್ಟಿದ್ದೆ ನಮಗೆ ಅಂತ ಬೈತಿದ್ದಾಳೆ. ಓಹೋ. ಅಳ್ತಿದ್ದೀನಿ. ಅಪ್ಪ ಅಮ್ಮ ಇಬ್ಬರು ಸೇರಿ ಅವನಿಗೆ ಪಕ್ಕದ ಹುಡುಗಿಂತ ಅಂದ ಪಕ್ಕದ ಊರಿಂದ ಮದುವೆ ಮಾಡಿದ್ದಾರೆ. ಆ ಜನ್ಮದಲ್ಲಿ ನೀನು ಪ್ರೀತಿಸ್ತಿದ್ದಂತಹ ಹುಡುಗನ್ನ ನೋಡ್ತಾ ಎಸ್ ಅನ್ನು. ಅವನು ಏನಾಗಬೇಕು ನಿಂಗೆ ಆ ಜನ್ಮದಲ್ಲಿ? ಅಂದರೆ ಏನಾದ್ರು ಸಂಬಂಧಿನ ಅಥವಾ ಏನದು? ಕೆಲಸದಾಕಿ ಮಗ ಅವನು. ಓ, ಕೆಲಸದ ಆಕೆಯ ಮಗ. ನನ್ನ ಚಿಕ್ಕವಳಿಂದ ಚೆನ್ನಾಗಿ ನೋಡ್ಕೊಂತಿದ್ದ. ಓಕೆ. ಆ ರೀತಿಯ ವ್ಯಕ್ತಿ ಈ ಜನ್ಮದಲ್ಲಿ ಯಾರಾದರೂ ಇದ್ದಾರಾ? ಯಾರದು? ಈಗ ನಾನು ಓದ್ತಿದ್ದ B.Ed ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ದಾರೆ. ಊರ ಗೌಡನ ಮಗಳಾಗಿ ಜನ್ಮ ತಾಳಿದ್ದ ಮಂಜುಳಾ ತನ್ನ ಮನೆ ಕೆಲಸದವಳ ಮಗನನ್ನ ಪ್ರೀತಿಸಿ ಬಿಡ್ತಾಳೆ. ಹಾಗೆ ಪ್ರೀತಿಸಿದ ಆ ಹುಡುಗ ಈ ಜನ್ಮದಲ್ಲಿ ಈಕೆ ಓದಿದ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿದ್ದಾನೆ ಅನ್ನೋದು ಅಚ್ಚರಿಯ ಸಂಗತಿ. ಆದರೆ ಮನೆಯವರ ಒತ್ತಾಯಕ್ಕೆ ಮಣಿದು ಬಲವಂತವಾಗಿ ಅವರು ನೋಡಿದ ಹುಡುಗನೊಂದಿಗೆ ಮದುವೆಯಾಗಬೇಕಾಗುತ್ತೆ. ಆ ನಂತರ ನಡೆದದ್ದೇ ಆ ದುರಂತ ಸಾವಿನ ಕತೆ. ಗತ ಜನ್ಮದಲ್ಲಿ ಇಷ್ಟವಿಲ್ಲದ ವ್ಯಕ್ತಿಯೊಂದಿಗೆ ಮದುವೆಯಾದ ಮಂಜುಳಾ ಆ ಜನ್ಮದಲ್ಲಿ ಕಂಡ ಆ ದುರಂತ ಸಾವು ಎಂಥದ್ದು? ಆದ್ದರಿಂದ ಈ ಜನ್ಮದಲ್ಲಿ ಕಾಣ್ತಿರೋ ಸಮಸ್ಯೆ ಏನು ಅನ್ನೋದನ್ನ ನೋಡೋಣ ಒಂದು ಬ್ರೇಕ್ನ ನಂತರ. ಬ್ರೇಕ್ನ ನಂತರ ಜನ್ಮಾಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ಗತ ಜನ್ಮದಲ್ಲಿ ಊರಗೌಡನ ಮಗಳಾಗಿ ಹುಟ್ಟಿದ್ದ ಮಂಜುಳಾ ತನ್ನ ಮನೆಗೆಲಸದವಳ ಮಗನನ್ನೇ ಪ್ರೀತಿ ಮಾಡ್ತಾಳೆ. ಆದ್ರೆ ಮನೆ ಜನರ ಒತ್ತಡಕ್ಕೆ ಮಣಿದು ಬೇರೊಂದು ಹುಡುಗನನ್ನ ಮದುವೆಯಾಗ್ತಾಳೆ. ಆದ್ರೆ ಅದೇ ಕಾರಣ ಅವಳ ದುರಂತ ಸಾವಿಗೂ ಮೂಲವಾಗುತ್ತೆ. ಹಾಗಾದ್ರೆ ಬನ್ನಿ, ಮಂಜುಳಾರ ಗತ ಜನ್ಮದ ಸಾವಿನ ರಹಸ್ಯ ಏನು ಅನ್ನೋದನ್ನ ಅವರ ಸೂಕ್ತ ಮನಸ್ಸಿನ ಮೂಲಕವೇ ತಿಳಿಯೋಣ. ಏನಾಗ್ತಾ ಇದೆ? ಮದುವೆ ಆಗಿದೆ. ಓಕೆ. ಈಗಿನ ಗಂಡ ಅವರು. ಈಗಿನ ಗಂಡನ ರೂಪ ಸ್ವಲ್ಪ ಹಾಗೆ ಇದೆ. ಓಕೆ, ಗುಡ್ ಗುಡ್. ತುಂಬಾ ಒಳ್ಳೆಯವರು, ಚೆನ್ನಾಗಿ ನೋಡ್ಕೊಂತಾರೆ. ಓಕೆ. ಆದರೆ ನನಗಿಷ್ಟ ಆಗ್ತಿಲ್ಲ. ನಿನಗಿಷ್ಟ ಆಗ್ತಿಲ್ಲ? ಅಪ್ಪ ಅಮ್ಮ ಬಂದಿದ್ದಾರೆ. ನಾನು ಹೇಗಿದ್ದೀನಿ ನೋಡ್ಕೊಂಡು ಹೋಗಕ್ಕೆ. ಓಕೆ. ಬರ್ತಿದೆ ಅಪ್ಪ ಅಮ್ಮನ ಮೇಲೆ. ಈ ಜನ್ಮದ ತಲೆನೋವಿಗೂ ಆ ಜನ್ಮದ ಸಾವಿಗೂ ಅಥವಾ ಆ ಜನ್ಮಕ್ಕೂ ಏನು ಸಂಬಂಧ ನೋಡಿ ಹೇಳು. ಅಪ್ಪ ಅಮ್ಮ ಹೋಗಿದ್ದಾರೆ, ನಾನು ಚೆನ್ನಾಗಿದ್ದೀನಿ ಅಂದ್ಕೊಂಡು ತಲೆ ಚಚ್ಕೊಂತಿದ್ದೀನಿ ಗೋಡೆಗೆ ರೂಮಲ್ಲಿ. ನಾನು ಹೇಳಿದ್ದು ಯಾವುದು ಮಾಡಲಿಲ್ಲ ಅವರು. ಸುಮ್ಮನೆ ಮುದ್ದಿನ ಮಗಳು, ಬಂಗಾರ ದುಡ್ಡೊಂದೇ ಕೊಡ್ತಾರೆ ಗಂಡನ ಮನೆಗೆ. ನಮಗೆಲ್ಲ ಸಂತೋಷ ಇಲ್ಲ. ನಮ್ಮ ನಾದ್ನಿ ಸೇರಲ್ಲ ನನಗೆ. ಗಂಡ ಹೇಳಿದ್ರೆ ಅವಷ್ಟೇ ಇರ್ತಾರೆ ಅವರು. ದೇಹಕ್ಕೆ ಏನು ವಯಸ್ಸಾಗಿದೆ ಈಗ? 22. ಏನಾದರೂ ಗಾಯಗಳು, ರಕ್ತ ಬರ್ತಿರೋದು, ನೋವಾಗಿರೋದು, ಪೆಟ್ಟು ಬಿದ್ದಿರೋದು ಏನೋ ಇದೆಯಾ? ಎಲ್ಲಿಗೆ? ತಲೆ ಹೊಳೆಲ್ಲ ನೋವು, ರಕ್ತ ಬರ್ತಿದೆ. ಚಾಕು ತಗೊಂಡು ಎಲ್ಲಂದ್ರಲ್ಲಿ ಚುಚ್ಕೊಂತಿದ್ದೀನಿ ಹೊಟ್ಟೆಯಲ್ಲಿ. ಚಾಕುನು ತಗೊಂಡು ಚುಚ್ಕೋತಾ ಇದೆಯಾ? ಗೋಡೆಗೆ ತಲೆ ಚುಚ್ಕೊಳ್ಳೋದು ಅಲ್ಲದೆ ಚಾಕು ತಗೊಂಡು ಹೊಟ್ಟೆಗೆಲ್ಲ ಚುಚ್ಕೊಂಡಿದ್ಯಾ? ಆಮೇಲೆ ಜಾರ್ಕೊಂತ ನೆಲದ ಮೇಲೆ ಬೀಳ್ತಿದ್ದೀನಿ. ಓಕೆ. ಅದು ಗತ ಜನ್ಮದಲ್ಲಿ ಗತಿಸಿದ ದುರಂತ ಸಾವಿನ ಚಿತ್ರಣ. ತಾನಂದುಕೊಂಡಂತೆ ಬದುಕಲಾರದ ಕಾರಣಕ್ಕೆ
ತಾನೇ ತಲೆ ಚಚ್ಚಿಕೊಂಡು ಹೊಟ್ಟೆಗೆ ಚಾಕು ಚುಚ್ಚಿಕೊಂಡು ತನ್ನ ಅಂತ್ಯ ಕಂಡುಕೊಂಡು ಬಿಡ್ತಾಳೆ ಮಂಜುಳಾ. ಅದೇ ಕಾರಣದಿಂದ ಈ ಜನ್ಮದಲ್ಲಿ ಹೊತ್ತು ತಂದ ಸಮಸ್ಯೆ ಏನು ಗೊತ್ತಾ? ಏನೇನು ಸಮಸ್ಯೆಗಳು ಈ ಜನ್ಮದ್ದು ಆ ಜನ್ಮಕ್ಕೆ ಕನೆಕ್ಷನ್ ಇದೆ, ಸಂಬಂಧ ಇದೆ, ನೋಡು ಹೇಳು. ಅಮ್ಮನ ಹತ್ರ ಜಗಳ ಯಾವಾಗಲೂ, ಚಿಕ್ಕಪ್ಪ ಯಾವಾಗಲೂ ಬೈತಿದ್ರಲ್ಲ, ಈಗ ಅಪ್ಪ ಅಂದ್ರೇ ನನಗೆ ಒಂಥರ ಗೌರವ. ಆದರೆ ಇಷ್ಟ ಆಗಲ್ಲ ಅವರು ಡಿಸೈಡ್ಸ್ ಎಲ್ಲ. ಅವರೇ ನನಗೆಲ್ಲ, ನಾನು ಏನು ಮಾಡಿದ್ರು ನನಗೆ ಆಪೋಸಿಟ್ ಆಗಿರ್ತಾರೆ ಯಾವಾಗಲೂ. ನಾನು ಸರಿಯಾಗಿ ಡಿಸೈಡ್ ತೊಗೊಳಲ್ಲ, ಅವ್ರ ಆಧಾರದ ಮೇಲೆ ಇರಬೇಕು. ಆವಾಗೂ ಹಂಗೆ, ಈಗೂ ಹಂಗೆ. ತಲೆ ಚಿಟ್ಟನ್ನುತ್ತೆ ಅವ್ರೇನು ನೋಡಿದ್ರೆ. ಈಗ ಗಂಡನ ಹತ್ರ ಇರೋಕ್ಕಾಗಲ್ಲ, ದೂರ ಹೋಗ್ಬೇಕನ್ಸುತ್ತೆ. ಆವಾಗ ಚಿಟ್ಟ ಅನ್ಸುತ್ತೆ. ಆಗ ನಮ್ಮ ನಾದ್ನಿ ಆರಿಸ್ತಿದ್ರಲ್ಲ, ಈಗಲೂ ಹೋಗಿ ನಾದ್ನಿ ಆರಿಸ್ತಾನೆ ಇರ್ತಾವೆ. ಅಕ್ಕಿನ ಕಂಡ್ರೆ ಆಗಲ್ಲ. ಅಮ್ಮನೇ ನನಗೆಲ್ಲ ಇದು ಮಾಡಿದ್ದು, ಅದಕ್ಕೆ ಅಮ್ಮನ ಹತ್ರ ಯಾವಾಗಲೂ ಜಗಳ. ಅಪ್ಪನಿಗೆ ಏನು ಹೇಳೋಕ್ಕೂ ಅವ್ರ ಕೈಲಾಗಲ್ಲ. ಹೀಗೆ ಗತ ಜನ್ಮದ ದುರಂತಗಳು, ಆ ಜನ್ಮದಲ್ಲಾದ ಮಾನಸಿಕ ತಳಮಳಗಳಿಂದ ಈ ಜನ್ಮದಲ್ಲೂ ನೋವು ಅನುಭವಿಸುತ್ತಿದ್ದಾರೆ ಮಂಜುಳಾ. ಆ ಸಮಸ್ಯೆಗಳಿಗೆ ಮುಕ್ತಿ ದೊರಕಿಸಿಕೊಡುವ ಯತ್ನ ನಮ್ಮ ಗುರೂಜಿಗಳದ್ದು. ಈ ಜನ್ಮದ ತಲೆನೋವು ಆ ಜನ್ಮದಿಂದ ಬಂದಿರೋದು ಅಂತ ಹೌದಲ್ಲ? ಆ ತಲೆನೋವೆಲ್ಲ ಅಲ್ಲೇ ಬಿಟ್ಬಿಡೋದಕ್ಕೆ. ಹೀಗೆ ಗತ ಜನ್ಮದಲ್ಲಿನ ದುರಂತಗಳಿಂದ ಈ ಜನ್ಮದಲ್ಲಿ ಕಾಡುತ್ತಿದ್ದ ಸಮಸ್ಯೆಗೆ ಗುರೂಜಿಗಳು ಪರಿಹಾರ ದೊರಕಿಸಿಕೊಟ್ಟ ಬಳಿಕ ಅಲ್ಲಿ ಬಿಚ್ಚಿಕೊಂಡಿತ್ತು ಮತ್ತೊಂದು ಗತ ಜನ್ಮದ ದುರಂತ ಕತೆ. ಈ ಜನ್ಮದ ಸಮಸ್ಯೆಗಳಿಗೆ ಇನ್ನು ಯಾವ ಹಿಂದಿನ ಜನ್ಮ ಕಾರಣ ಇದೆಯೋ ಅಲ್ಲಿಗೆ ಹೋಗೋ. ನೀನು ಅಲ್ಲಿ ಗಂಡಸಾಗಿದೆಯೋ ಹೆಂಗಸಾಗಿದೆಯೋ? ಹುಡುಗಿ, ಸಣ್ಣ ಹುಡುಗಿ. ಸುಮಾರು ಎಷ್ಟು ವಯಸ್ಸಾಗಿದೆ ನಿಮಗೆ? 10 ವರ್ಷ. 9-10 ವರ್ಷದ ಹುಡುಗಿ. ವಾಸಸ್ಥಳ ಮನೆಯನ್ನು ನೋಡ್ತಾ ಹೇಗಿದೆ ಹೇಳು? ಒಂದು ಸಣ್ಣ ಮನೆ, 2 ಕೋಣೆ ಇದೆ. ಸಣ್ಣ ಮನೆ, 2 ಕೋಣೆ. ಆಮೇಲೆ ಮೇಲೆಲ್ಲ ಚಪ್ರದ ಥರ ಹಾಕಿದ್ದಾರೆ ಮನೆಗೆ. ಮೇಲೆಲ್ಲ ಚಪ್ಪರದ ತರಹ. ಯಾರಿದ್ದಾರೆ ಆ ಜನ್ಮದಲ್ಲಿ ಆ ಮನೆಯಲ್ಲಿ ನೋಡ್ತಾ ಹೇಳು? ಅಪ್ಪ ಕೂತಿದ್ದಾರೆ. ಆ ರೀತಿಯ ವ್ಯಕ್ತಿ ಈ ಜನ್ಮದಲ್ಲಿ ನಿಂಗೆ ಯಾರಿದ್ದಾರೆ? ನಿಮ್ಮ ಥರ ಮುಖ ಇದೆ. ಆಯ್ತು. ನಿಮ್ಮ ಸ್ಟೇಜ್ ಇಲ್ಲ. ನಮ್ಮಪ್ಪ ಇನ್ನೂ ಚೆನ್ನಾಗಿದ್ದಾರೆ. ಗಂಟ. ನಮ್ಮಪ್ಪ ಮುಸ್ಲಿಂ. ಆಲ್ರೈಟ್. ನಿಮ್ಮ ಅಪ್ಪ ಆ ಜನ್ಮದಲ್ಲಿ ಮುಸ್ಲಿಮಾ? ಅದು ಮತ್ತೊಂದು ಗತ ಜನ್ಮದ ಪರಿಚಯ. ಆ ಜನ್ಮದಲ್ಲಿ ಮುಸ್ಲಿಂ ಕುಟುಂಬದಲ್ಲಿ ಹುಟ್ಟಿದ್ದ ಮಂಜುಳಾಗೆ ಬಾಲಕೃಷ್ಣ ಗುರೂಜಿಗಳೇ ತಂದೆಯಾಗಿ ಜನ್ಮ ತಾಳಿದ್ದರಂತೆ. ಹಾಗಾದ್ರೆ ಗುರೂಜಿಗಳ ಮಗಳಾಗಿ ಹುಟ್ಟಿದ್ದ ಮಂಜುಳಾಳ ಆ ಜನ್ಮದ ಸಾವು ಸಂಭವಿಸಿತು ಹೇಗೆ? ಅದರಿಂದ ಮಂಜುಳಾಗೆ ಬಂದ ಸಮಸ್ಯೆ ಏನು ಅನ್ನೋದನ್ನ ನೋಡೋಣ ಮತ್ತೊಂದು ಬ್ರೇಕ್ನ ನಂತರ. ಬ್ರೇಕ್ನ ನಂತರ ಮತ್ತೊಮ್ಮೆ ತಮಗೆಲ್ಲರಿಗೂ ಸಹಿತ ಜನ್ಮಾಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ಮನುಷ್ಯ ಜನ್ಮ ಎಷ್ಟೆಲ್ಲ ರಹಸ್ಯಗಳ ಗೂಡು ಅಲ್ವಾ? ಆ ಜನ್ಮದ ಅವತಾರದ ಹಿಂದೆ ಗತ ಜನ್ಮದ ರಹಸ್ಯಗಳು ಕೂಡ ಕೂಡಿಕೊಂಡಿರುತ್ತವೆ. ಹಾಗೆ ಎಳೆ ಎಳೆಯಾಗಿ ಬಿಚ್ಚಿಕೊಂಡ ಮಂಜುಳಾರ ಗತ ಜನ್ಮದ ಮುಂದುವರಿದ ಕಥೆ ಇಲ್ಲಿದೆ ನೋಡಿ. ಯಾರಿದ್ದಾರೆ ನೋಡ್ತಾ ಬಾ. ಅಣ್ಣ ಇದ್ದಾನೆ. ನಮ್ಮ ಅಣ್ಣ ನಮಾಜ್ ಮಾಡ್ತಿದ್ದಾನೆ. ಮಧ್ಯಾಹ್ನ ಆಗಿದೆ. ನಮ್ಮ ಮನೆಯಲ್ಲ ಹಂಗೆ ಇದು ಸ್ವಲ್ಪ ಎಂಥದ್ದು? ಏನೋ ಸ್ವಲ್ಪ ಇದ್ರೆ ಸ್ವಲ್ಪ ಇಲ್ಲ. ಅಮ್ಮ ಇದ್ದಿದ್ದನ್ನೇ ಕೊಡ್ತಾಳೆ ತಿನ್ನೋಕ್ಕೆ. ಆ ಜನ್ಮದ ನಿನ್ನ ಅಪ್ಪ ಏನು ಮಾಡ್ತಿದ್ದ? ಅದೇನೋ ಹೊಂಟೆ ಮೇಲೆ ಹೋಗಿ ಏನೋ ಮಾಡ್ತಾರೆ ಅಪ್ಪ. ಓ. ನಂಗೆ ಅದೆಲ್ಲ ಗೊತ್ತಾಗಲ್ಲ. ಏನು ಮಾಡ್ತಾ ಇದೆಯಾ? ಉಸ್ಕಲ್ಲಿ ಆಡ್ತಿದ್ದೀನಿ. ಗುಡ್. ಏನು ಮಾಡ್ತಾ ಇದೆಯಾ ಆಟದಲ್ಲಿ? ಗೋಪುರ ಕಟ್ತಿದ್ದೆ. ಗೋಪುರ ಕಟ್ತಾ ಇದೆಯಾ ಮರಳಲ್ಲಿ? ಗುಡ್. ಯಾವ ಥರ ಬಟ್ಟೆಗಳು ಹಾಕ್ಕೊಂಡಿದ್ಯಾ ನೋಡಿ ಹೇಳು? ನಂದು ಹಳೆ ಲಂಗ, ಹಳೆ ಬ್ಲೌಸ್ ಟೈಟ್ ಆಗಿ. ಅಮ್ಮ ಅದನ್ನೇ ಹಾಕ್ತಾಳೆ ಒಂದು 4-5 ದಿನ. ಬಡತನ. ಹಾಗೆ ಗತ ಜನ್ಮದ ಸಾವಿನ ಅಂತಿಮ ಕ್ಷಣಕ್ಕೆ ಮಂಜುಳಾಳ ಸುಪ್ತ ಮನಸ್ಸನ್ನ ಕರೆದೊಯ್ದ ಗುರೂಜಿಗಳಿಗೆ ಅಲ್ಲಿ ನಡೆದ ಆ ದುರಂತ ಸಾವಿನ ಚಿತ್ರಣ ಬಯಲಾಗಿತ್ತು. ಏನಾಗ್ತಾ ಇದೆ? ಅಪ್ಪ 2 ದಿನ ಆಯ್ತು ಮನೆ ಬಂದಿಲ್ಲ. ನಂಗೆ ಅಪ್ಪ ಅಂದ್ರೆ ತುಂಬ ಇಷ್ಟ.
ಅವ್ರು ನೋಡಲಿಲ್ಲ ಅಂದರೆ ಆಗಲ್ಲ. ಅಣ್ಣ ಹೋಗು ಅಂತ ಹೇಳ್ತಿದ್ದೀನಿ ಹುಡ್ಕೋಕ್ಕೆ. ಹೋಗ್ತಿದ್ದಾನೆ. ಗೊತ್ತಿಲ್ಲೇನೋ ಭಯ. ಅಪ್ಪ ಬರಲಿಲ್ಲ, ಎಲ್ಲೋ ಬೇರೆ ಊರು ಹೋಗಿದ್ದಾರೆ. ಅಪ್ಪ ಬೇಕು ನನಗೆ. ನೋಡು, ನೀನು ಯಾವ ಕಾರಣದಿಂದ ಅಲ್ಲಿ ಸಾಯ್ತಾ ಇದೆಯಾ? ಅಮ್ಮ ಯಾರ್ದೋ ಮನೆಗೆ ಹೋಗಿದ್ದಾಳೆ, ನಾನು ಒಬ್ಳೇ ಇದ್ದೀನಿ ಮನೆಯಲ್ಲಿ. ಯಾರೋ ಬಂದಿದ್ದಾರೆ ನಮ್ಮ ಮನೆಗೆ. ಅಪ್ಪನ ಫ್ರೆಂಡ್ ಥರ ಇದ್ದಾನೆ ಅವನು. ಯಾವಾಗೋ ನೋಡಿದ್ದೆ ಅಪ್ಪನ ಜೊತೆಗೆ ನಾನು. ನಮ್ಮ ಮನೆಗೆ ಬಂದಿದ್ದಾನೆ. ನಿನಗೇನು ವಯಸ್ಸು ಈಗ ಅಲ್ಲಿ? ನನ್ನ 15 ವರ್ಷ ನನಗೆ. ಏನಾಗಿ ಸತ್ತೆ ನೀನು? ಅವನನ್ನು ಮುಟ್ಟಕ್ಕೆ ಬಂದ್ಬಿಟ್ಟ. ಭಯ ಆಗಿ ಚೇಳೊಳಗೆ ಹೋಗಿ ಗಾಬರಿ ಮೇಲೆ ಎದೆ ಉಸಿರಿಡ್ದೋತಾ? ಅವ್ನು ನನ್ನ ಬಾಯಿ ಮುಚ್ಚುತ್ತಿದ್ದಾನೆ, ಅರ್ಚುತ್ತಿದ್ದೀನಿ. ನಮ್ಮಪ್ಪಗೆ ಹೇಳ್ತೀನಿ ಇರೋ ಅಂತಿದ್ದೀನಿ. ಕಣ್ಣು ಮೊಬ್ಬು ಹಾಗೆ ಬೈದ ಮೇಲೆ ಹೋಗ್ಬಿಟ್ಟೆ. ಅದು ಮಂಜುಳಾಳ ಮತ್ತೊಂದು ಗತಜನ್ಮದ ದುರಂತ ಸಾವಿನ ಕತೆ. ತನ್ನ ಮೇಲೆ ಬಲಾತ್ಕಾರ ನಡೆಸಲು ಬಂದ ತನ್ನ ತಂದೆಯ ಸ್ನೇಹಿತನಿಂದ ಉಸಿರುಗಟ್ಟಿ ಸಾವನ್ನಪ್ಪಿದ್ದ ಮಂಜುಳಾ ಅದೇ ಕಾರಣದಿಂದ ಈ ಜನ್ಮದಲ್ಲಿ ತಂದ ಸಮಸ್ಯೆ ಅಂದ್ರೆ ವಿಪರೀತವಾದ ಭಯ. ಈಗ ಮತ್ತೊಂದು ಬ್ರೇಕ್ನ ನಂತರ ಮತ್ತೆ ಜನ್ಮಾಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಬ್ರೇಕ್ನ ನಂತರ ಮತ್ತೊಮ್ಮೆ ತಮಗೆಲ್ಲರಿಗೂ ಸಹಿತ ಜನ್ಮಾಂತರ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈ ಜನ್ಮದ ಮಂಜುಳಾಗೆ ಆ ಜನ್ಮದ ಯಾವ ಸಮಸ್ಯೆಗಳು ತೊಂದರೆಯಾಗಿ ಕಾಣಿಸ್ತಾ ಇದೆ? ಹೊಟ್ಟೆ ಹತ್ರ ಭಯನಾ? ಆಮೇಲೆ ಯಾರನ್ನಾದ್ರೂ ನೋಡಿದ್ರೆ ಅವ್ರೇನೋ ಮಾಡ್ತಾರೆ ಅನ್ನೋ ಭಯ ಜಾಸ್ತಿ. ಯಾರೋ ಬಂದ್ಬಿಡ್ತಾರೆ ಮನೆಯಲ್ಲಿ ಒಬ್ಳೆ ಇದ್ರ ಅಂತ. ಮನೇಲೂ ಭಯನಾ? ಯಾರಾದ್ರೂ ಮುಟ್ಬಿಟ್ರೆ ಭಯ. ನನ್ನ ಬಟ್ಟೆ ನನಗೆ ಒಮ್ಮೊಮ್ಮೆ ಎಲ್ಲೋ ದಾಸ ಇರ್ತೀನಿ, ಏನಾದ್ರೂ ತಗಲಿ ಬಿಟ್ರೇನೋ ಭಯ. ಗಾಬರಿ ಹಾಕ್ತಿರ್ತೀನಿ. ಹೊಟ್ಟೆಲೆಲ್ಲ ಒಂಥರ ಬುಗುಳು ಭಯ. ಗತ ಜನ್ಮದ ಆ ದುರಂತ ಸಾವಿನಿಂದ ವಿಪರೀತ ಭಯ ಆವರಿಸಿಕೊಂಡಿರುವ ಮಂಜುಳಾಗೆ ಮನೆಯಲ್ಲಿ ಒಬ್ಬಳೇ ಇರೋದಕ್ಕೆ ಭಯ ಕಾಡುತ್ತೆ. ಯಾರಾದರೂ ಅಪರಿಚಿತರನ್ನ ಕಂಡ್ರೆ ಬೆಚ್ಚಿ ಬೀಳ್ತಾಳೆ. ಅದನ್ನ ಹೊರತಾಗಿ ಆ ಜನ್ಮದಿಂದ ಮತ್ಯಾವ ಸಮಸ್ಯೆಗಳು ಮಂಜುಳಾಳಿಗೆ ಬಂದಿಲ್ಲ. ಆ ಭಯದ ಸಮಸ್ಯೆಯನ್ನ ದೂರ ಮಾಡುವ ಯತ್ನವನ್ನ ಈಗ ಗುರೂಜಿಗಳು ಮಾಡ್ತಾರೆ. ಬಹಳ ಸ್ಪಷ್ಟವಾಗಿ ತಿಳುವಳಿಕೆಗೆ ಬಂದಿದೆ. ಈ ಜನ್ಮದ ಗಾಬರಿ ಭಯ. ಯಾರಾದರೂ ಬಂದ್ಬಿಡ್ತಾರೆ ಅನ್ನೋದು ಭಯ, ಮನೆಯಲ್ಲಿರೋಕ್ಕೂ ಭಯ. ಕೊಟ್ಬಿಡು, ಎಲ್ಲ ಅಲ್ಲೇ ಬಿಟ್ಬಿಡು. ಮನೆಯಲ್ಲಿ ಒಬ್ಳೇ ಇರುವಾಗ ಮನೆಯಲ್ಲೆಲ್ಲ ಭಯ ಬಿಟ್ಬಿಡು. ಯಾರಾದರೂ ಏನು ಮಾಡ್ಬಿಡ್ತಾರೋ ಅನ್ನೋ ಭಯ, ಗಾಬರಿ ಎಲ್ಲವನ್ನ ಅಲ್ಲೇ ಕೊಟ್ಬಿಟ್ಟು ಎಸ್ ಅನ್ನೋ. ಹೀಗೆ 2 ಗತ ಜನ್ಮಗಳ ಕಥೆಯನ್ನ ಜಾಲಾಡಿದ ಗುರೂಜಿಗಳಿಗೆ ನಂತರ ಬಿಚ್ಚಿಕೊಂಡ ಒಂದು ಅಪರೂಪದ ಜನ್ಮ ನಿಜಕ್ಕೂ ಅಚ್ಚರಿ ಮೂಡಿಸಿತ್ತು. ಸಾಮಾನ್ಯ ಮನೆಯ ಹೆಣ್ಣು ಮಗಳೊಬ್ಬಳು ಕಾಮುಕ ರಾಜನ ವಿರುದ್ಧ ಸಿಡಿದೆದ್ದ ಆ ಗತ ಜನ್ಮದ ಕಥೆಯನ್ನ ನಾವು ನಿಮಗೆ ತೋರಿಸ್ತೀವಿ ನಾಳಿನ ಸಂಚಿಕೆಯಲ್ಲಿ.